ಹಾಯ್, ದಿಸ್ ಇಸ್ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ರ್ಯಾಂಡಮ್ ಡೈಲಿ ವ್ಲಾಗ್ ಥರ ಆಗಿರುತ್ತೆ. ಹಾಗೆ ನಾವು KRSಗೆ ಹೋಗಿದ್ವಿ. ಸೊ ಆ ವ್ಲಾಗು ಒಬ್ಬರು ಸ್ಪೆಷಲ್ ಅವರ ವ್ಲಾಗಲ್ಲಿ ಬರುತ್ತೆ ಆ ವಿಡಿಯೋ. ಸೊ ನೋಡಿ, ಇವತ್ತು ನಮ್ಮ ಮನೆಗೆ ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ಈಗ ಆಲ್ರೆಡಿ ವಾಯ್ಸ್ ಕೇಳಿಸ್ಕೊಂಡು ನಿಮಗೆ ಗೊತ್ತಾಗಿರುತ್ತೆ ಯಾರು ಅಂತ. ಸೊ ಬನ್ನಿ ತೋರಿಸ್ತೀನಿ. ಸೊ ಎಲ್ಲರೂ ಕೇಳ್ತಾ ಇದ್ರು, ಎಲ್ಲಿ ಲಿಖಿತ್ ಬ್ರೋ ಕಾಣಿಸ್ತಾ ಇಲ್ಲ, ಎಲ್ಲಿ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಟ್ಟಿದ್ರು ಇಷ್ಟು ದಿನ. ಸೊ ಇವತ್ತು ಬಂದಿದ್ದಾರೆ, ಆ್ಯಕ್ಚುಲಿ ನೆನ್ನೆ ಬಂದಿದ್ದಾರೆ. ಸೊ ಇವಾಗ ತೋರಿಸ್ತೀನಿ ಬನ್ನಿ. ಹಾಯ್ ಎಲ್ರಿಗೂ ಹಾಯ್. ಎಲ್ಲೋಗ್ಬಿಟ್ಟಿದ್ರಿ ಇಷ್ಟು ದಿನ? ಏನು ಆಷಾಢಕ್ಕೆ ನೀನು ಬಂದಿರೋದು, ನಾನು ಇಲ್ಲ ಜೊತೆಲಿ. ಬಟ್ ಅಂದರೂ ಲೈಕ್ ಬರ್ತಾ ಇದ್ರಲ್ವಾ, ಅಂದರೆ ನಿಮ್ಮ ವೀಡಿಯೋಸಲ್ಲೂ ಕಾಣಿಸ್ಕೊಂಡಿಲ್ಲ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇರೋದು. ಅದೇ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಮಾಡಿಕೊಂಡು ಇವಳ ನೋಡೋಣ ಅಂತ ಬಂದಿದ್ದೀವಿ. ಸೊ ನಿಂದ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ನೀನು ಆಡಿಯನ್ಸು. ಎಸ್, ನಾನು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಸ್ಪೆಷಲ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು KRSಗೆ ಕರ್ಕೊಂಡೋಗಿದ್ರು. ಸೊ ಆ ವ್ಲಾಗ್ ಬರುತ್ತೆ, ನೀವೆಲ್ಲರೂ ನೋಡ್ತೀರಾ. ಕರ್ಕೊಂಡೋಗಿಲ್ಲ, ಇವಳು ಕರ್ಕೊಂಡೋಗಿದ್ದು. ಬಟ್ ಅಂದರೂ ಲೈಕ್ ಅವ್ರು ಬೇಕು ಅಂತ ಹೇಳಿಕೆ ಕರ್ಕೊಂಡು ಹೋಗಿದ್ದು. ನಾನು ಮೈಸೂರಲ್ಲಿದ್ದೇ ಹೋಗಿಲ್ಲ. ಸೊ ಇವ್ರು ಬಂದಮೇಲೆ ಹೋಗಿದ್ದೀನಿ ಅಂದರೆ ಇವ್ರು ಹೇಳಿದ್ರು ಹೋಗೋಣ ಅಂತ. ವ್ಲಾಗ್ ಬರುತ್ತೆ, ನೀವೆಲ್ಲರೂ ನೋಡ್ತೀರಾ. ಬಟ್ ಹೇಗಿತ್ತು? ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ನನಗೆ. ಲೈಕ್ ಅಷ್ಟೊಂದು KRS ಅಲ್ಲಿ ಅಷ್ಟೊಂದು ಫೋರ್ಸ್ ಆಗಿ ನೀರು ಬರೋದು ನೋಡಿರಲಿಲ್ಲ ನಾನು, ಫಸ್ಟ್ ಟೈಮ್ ನೋಡಿ. ಆ್ಯಕ್ಚುಲಿ ಆ ಥರ ಡ್ಯಾಮ್ ಗೇಟ್ ಓಪನ್ ಆಗೋದು ನೀವು ಫಸ್ಟ್ ಟೈಮ್ ನೋಡಿದಲ್ಲ, ಹೋಗಿಲ್ಲ ಅಲ್ಲ ಅಲ್ಲಿಗೆ? ಹಾಂ ಹೌದು, ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಇವ್ರನ್ನ ನಾನು ಕರ್ಕೊಂಡೋಗಿರೋದಕ್ಕೆ. ನಾನು ಬಟ್ ನೋಡಿದ್ದೀನಿ, ಅಂದರೆ 1, 2 to 3 ಟೈಮ್ಸ್ ನೋಡಿರ್ಬೋದೇನೋ ಅಷ್ಟೇ. ಸೊ ಇವ್ರನ್ನ ಕರ್ಕೊಂಡೋಗಿತ್ತು ಫಸ್ಟ್ ಟೈಮ್. ಸೊ ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು, ವಾಟರ್ ಫ್ಲೋ ಎಲ್ಲ ಸಖತ್ತಾಗಿತ್ತು. ಬಟ್ ಇವಾಗ ಹತ್ರ ಬಿಡ್ತಾ ಇಲ್ಲ, ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂತ. ಆಯಿತು, ಅವ್ರ ಬ್ಲಾಗೇ ನೋಡಿ, ಖುಷಿ ಆಗುತ್ತೆ ಪಾಪ ಅವರಿಗೆ ಅಲ್ಲ? ಹೌದು, ಪ್ರಮೋಷನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮಮ್ಮ ಏನು ಮಾಡ್ತಾರಂತ, ನಾನು ವ್ಲಾಗ್ ಮಾಡ್ಬೇಕಾದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ. ಅಮ್ಮ ತಿರುಗು ಇಲ್ಲಿ, ಹಾಯ್ ಹೇಳು. ಹಾಯ್ ಹೇಳಮ್ಮ, ತಿರುಗು. ಸೊ ನಾಳೆ ಸ್ಪೆಷಲ್ ಬೆಳಿಗ್ಗೆ ಇಡ್ಲಿ. ಸೊ ಅದಕ್ಕೋಸ್ಕರ ಅವರು ಸಂಪನ್ನ ಮಾಡ್ತಾ ಇದ್ದಾರೆ. ನಿಮ್ಮನೇಲೂ ಇಂಥ ವ್ಯಕ್ತಿ ಇರ್ತಾರ ಗೈಸ್? ಚಳಿ ಆದ್ರೂ ಫ್ಯಾನ್ ಹಾಕೊಳ್ಳೋರು. ಚಳಿ ಎಲ್ಲ ಆಗ್ತಿದೆ, ಶಕೆ ಆಗ್ತಾ ಇದೆ. ಮಳೆ ಬರ್ತೈತೆ ಮೈಸೂರಲ್ಲಿ, ಇಷ್ಟು ಚಳಿ ಆಗ್ತೈತೆ, ಆ ಫ್ಯಾನ್ ಬೇಕಂತೆ. ಮಳೆ ನಿಂತೋಗಿ ಬಿಸಿಲು ಬರ್ತಾ ಇದೆ ನೋಡಿ. ಅಂದ್ರೂ ನೀವು ಮನುಷ್ಯನೇನಾ? ನನ್ಗೆ ಡೌಟ್. ಮಳೆ ಬಂದು ಮಳೆ ನಿಂತೋಗುತ್ತಲ್ಲ, ಅವಾಗ ಸ್ವಲ್ಪ ಶಕೆ ಆಗುತ್ತೆ. ಇವರಂತೂ ತುಂಬಾ ಡಿಫ್ರೆಂಟು. ಯಾವಾಗ ಫ್ಯಾನ್ ಹಾಕೋಬೇಕು, ಯಾವಾಗ ಜನ ಇರ್ತಾರೆ ಕೇಳಬೇಕಾದ್ರೆ. ಯಾರು ಇರಲ್ಲ. ಹೌದಾ? ನಿಮ್ಮನೇಲೂ ಇರ್ತಾರಾ? ಇದ್ರೆ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ನೋಡೋಣ. ನಾನು ಎಷ್ಟು ಚಳಿ ಅಂತ ಇರ್ತೀನಿ, ಇವರು ಇಲ್ಲ ಶೆಕೆ ಅಂತ ಇರ್ತಾರೆ ಗೈಸ್. ಚಳಿ ಆಗುವಾಗ ಚಳಿ ಆಗುತ್ತೆ, ಬಟ್ ಇವಾಗ ಸೆಕೆ ಆಗ್ತಾ ಇದೆ ಅಷ್ಟೇ ನೋಡಿ. ಇವತ್ತೋಗ್ಬಿಡಿ ಅದೇನೋ ಪಾಪ ಸಣ್ಣ ಆಗ್ಬಿಟ್ಟಿದ್ದಾರೆ ಬೆಂಗಳೂರಿಗೆ ಹೋಗ್ಬಿಟ್ಟು. ಮೊನ್ನೆ ತಾನೇ ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಏನು ದಪ್ಪ ಆಗ್ಬಿಟ್ಟಿದ್ಯಾ ಅಂತಂದು ನಾನು ಅದಕ್ಕೆ ಹೇಳ್ದೆ, ಅದು ವಿಡಿಯೋ ಕಾಲಲ್ಲಿ ಆ್ಯಂಗಲ್ ಹಿಂಗೆ ಇಟ್ಕೊಂಡ್ರೆ ಹಂಗೆ ಕಾಣಿಸುತ್ತೆ ದಪ್ಪ ಆಗಿರೋ ಥರ, ಏನು ದಪ್ಪ ಆಗಿಲ್ಲ ಅಂತ. ಇವಾಗ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಪಾಪ ನನ್ನ ಮಿಸ್ ಮಾಡಿಕೊಂಡು ಸಣ್ಣ ಆಗ್ಬಿಟ್ಟಿದ್ದಾರೆ. ಇಲ್ಲ ಅಲ್ವಾ? ಇಲ್ಲ ಓಕೆ, ಬಟ್ ಹೌದು ಹೋಗ್ಲಿ ಪಾಪ, ಬೇಜಾರು ಬೇಕಾಗಿಲ್ಲ. ನಾನು ಮಾಡ್ಕೊಂಡು ಸಣ್ಣ ಆಗ್ಬಿಟ್ಟು ಕಟ್ ಮಾಡಬೇಡ, ಫನ್ ಇರುತ್ತೆ. ಇವಳು ಮಿಸ್ ಮಾಡ್ಕೊಂಡು ಸಣ್ಣ ಆಗ್ಬಿಟ್ಟಿದ್ದೀನಿ. ಸಮಾಧಾನನ ನಾನೇನು ಕೇಳ್ದಲ್ಲ, ಹೋಗ್ಲಿ ಬಿಡು, ಆಯ್ತು. ಇಟ್ಸ್ ಓಕೆ. ಸೊ ಈಗ ಆಲ್ರೆಡಿ ಈವ್ನಿಂಗ್ ಆಗಿದೆ. ಸೊ ಈವ್ನಿಂಗ್ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಇರಬೇಕಲ್ಲ ನಮ್ಮ ಮನೇಲಿ. ಆಬ್ವಿಯಸ್ಲಿ ನಮ್ಮ ಅಪ್ಪ ಇವತ್ತು ಹೋಗ್ಬಿಟ್ಟು ತುಂಬ ಸ್ನ್ಯಾಕ್ಸ್ ತೊಗೊಂಬಂದಿದ್ದಾರೆ. ಬ್ರೆಡ್ಡು, ಕೇಕು, ರಸ್ಕು, ಚಕ್ಲಿ, ಅದು ಇದು ಅಂತ ಹೇಳಿಬಿಟ್ಟು. ಸೊ ನಮ್ಮಮ್ಮ ಆಲ್ರೆಡಿ ನನಗೆ ಹಾಕಿ ಕೊಟ್ಟಿದ್ದಾರೆ ಕೂಡ, ಪ್ಲೇನ್ ಕೇಕ್ ಹಾಗೆ ರಸ್ಕ್ ಹಾಕ್ಕೊಟ್ಟಿದ್ದಾರೆ. ನನಗೆ ಪ್ಲೇನ್ ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಪ್ಲೇನ್ ಕೇಕ್ ನನಗೆ ಹೇಳಿ. ನನಗೆ ಇಷ್ಟ. ಹೌದು. ಸೊ ಈಗ ತಿಂದ್ಬಿಟ್ಟು ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಕಾಫಿ ಜೊತೆಗೆ ಪ್ಲೇನ್ ಕೇಕು, ಹೌದು, ಸಖತ್ ಕಾಂಬಿನೇಷನ್. ಸೀರಿಯಸ್ಲಿ ಟ್ರೈ ಮಾಡಿ ಅಂದರೆ ಟ್ರೈ ಮಾಡಿ.
ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಗೈಸ್, ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮಪ್ಪ ವಿಡಿಯೋದಲ್ಲಿ ಬರ್ತಾ ಇರೋದು. ಏನ್ ಮಾಡ್ತಾ ಇದೀಯಪ್ಪ? ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾ ಇದೀಯಾ? ಟೀ ಜೊತೆಗೇನು? ಟೀ ಜೊತೆ ರಸ್ಕ್ ಬಿಸ್ಕೆಟ್. ಸಖತ್ ಕಾಂಬಿನೇಷನ್. ಇವ್ರು ಟೀ ಜೊತೆಗೆ ರಸ್ಕು, ಇವ್ರು ಕಾಫಿ ಜೊತೆಗೆ ಪ್ಲೇನ್ ಕೇಕು. ನಾನೇನು ಇಲ್ಲ, ಬರೀ ಹಾಲು. ಇವಳು ಅಡಿಲಿ ಇವಳು ಹಾಲು ಜೊತೆಗೆ ನಮ್ಮ ತಲೆ ತಿಂತವಳೆ ಅಷ್ಟೇ. ಬ್ಯೂಟಿಫುಲ್ ರಸ್ಕ್. ಟೀ ಜೊತೆ ರಸ್ಕ್. ನನ್ ಕತೆ ಗೈಸ್, ಇವ್ರ ಜೊತೆ ಸಖತ್. ಏನು ಹ್ಯಾಪಿ ಬರ್ತ್ಡೇ ಗೈಸ್. ನಮ್ಮ ಮನೆಗೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ದಾರೆ ನೋಡಿ. ಅವನು ಇವತ್ತು ಬರ್ಡೇ ಅಂತೆ, ಅದಕ್ಕೆ ಅಂಕಲ್ಗೋಸ್ಕರ ಮಾತಾಡ್ಸಕ್ಕೆ ಬಂದಿದ್ದಾನೆ. ಯಾಕೇನು ಇಲ್ಲ ಇವತ್ತು? ಚಾಕ್ಲೇಟ್ ತಂದ್ಕೊಡ್ತೀಯ ಅಲ್ರಿಗೂ? ಸೋಮವಾರಕ್ಕೆ ಇವತ್ತಂದು ಬರ್ತಡೆ. ಸೋಮವಾರ ಹುಟ್ಟಿದಂತಲ್ಲ, ಡೇಟ್ ಲೆಕ್ಕ. ಡೇಟ್ ಯಾವತ್ತೈತೆ ಆ ಡೇಟ್ ಇವತ್ತು ಬರ್ತಡೆ. ಇವತ್ತು ಡೇಟು. ಹೌದಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಒಳ್ಳೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಷ್ಟು ವರ್ಷ ನಿಮಗೆ? 9. 9. ನನಗಿಂತ ದೊಡ್ಡವನು 1 ವರ್ಷ. ನನಗಿಂತ 1 ವರ್ಷ ದೊಡ್ಡವನಲ್ಲ ನೀನು? ನನಗೆ 8 ವರ್ಷ. 9 ವರ್ಷ ನನಗೆ. ನನಗಿಂತ ದೊಡ್ಡವನು. ಬರ್ಡೇ ಸೆಲೆಬ್ರೇಟ್ ಮಾಡಿಲ್ವಾ ನೀನು? ಯಾಕೆ? ಮಾಡಬೇಕು. ಮಂಡೇ ಮಾಡೋದಾ? ಸರಿ ಆಯ್ತು. ಬಾಯ್. ಆಕ್ಚುಲಿ ಗೈಸ್, ನಾವು ಇವಾಗ ಹೊರಗಡೆ ಬಂದಿದ್ವಿ. ಇವ್ರು ಬಂದಿದ ಮೇಲೆ ಆಬ್ವಿಯಸ್ಲಿ ನಾವು ಹೊರಗಡೆ ಬರಬೇಕಲ್ವಾ, ಚಾಟ್ಸ್ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಗೈಸ್, ತಿನ್ನ ಗಂಟ ಸುಮ್ಮನೆ ಇದ್ಬಿಟ್ಟು ಖಾಲಿ ಆದಮೇಲೆ ಅಯ್ಯೋಯ್ಯೋ ಬ್ಲಾಗೇ ಮಾಡಿದ್ವಲ್ಲ, ಏನು ವಾಪಸ್ ಬರುತ್ತೆ ಇದೀಗ? ಹಾಂ, ಇದು ಬ್ಲಾಗರ್ಗಿರೋ ಲಕ್ಷಣ ನೋಡಿ. ನಮ್ಮ ಥರ ಸೀನಿಯರ್ಸ್ ಜೊತೆ ಇದ್ದೀನಿ ಅಂತ ಎಲ್ಲೂ ಹೇಳ್ಬೇಡ, ನಮ್ಮನ್ನ ಹೋಗಿತಾರೆ ಜನ. ಮರ್ತೋಯ್ತು ಗೈಸ್, ಮರ್ತೋಯ್ತು. ಅದಕ್ಕೆ ಕೆಳ ಥರ ಮಾಡ್ಕೋತಿದ್ಯಾ? ಇಲ್ಲ, ಮರ್ತೋಯ್ತು ಗೈಸ್. ಇಲ್ಲಿ ಗೋಬಿ ಕೂಡ ರೆಡಿ ಆಗಿದೆ, ಹಾಗೆ ಇಲ್ಲಿ ತಿನ್ನೋರು ಕೂಡ ರೆಡಿ ಆಗಿದ್ದಾರೆ. ನೀನು ತಿನ್ನಲ್ವಾ? ತಿಂತೀನಿ. ಹೇಗಿದೆ? ಇನ್ನು ತಿಂದೇ ಇಲ್ಲಮ್ಮ, ನೋಡೋಕೆ ಚೆನ್ನಾಗಿದೆ. ಓಕೆನಾ? ಸರಿ ತಿನ್ನು, ಆಯಿತು. ಚೆನ್ನಾಗಿದೆ. ಆ್ಯಕ್ಚುಲಿ ಈ ಗಾಡೀಲಿ ಏನು ಸ್ಪೆಷಲ್ ಅಂದರೆ, ನಾನು ಚೈಲ್ಡ್ಹುಡ್ಡಲ್ಲಿ ತಿಂತಾ ಇದ್ದೆ. ಹಾಂ, ನನಗೆ ಆ ಟೇಸ್ಟ್ ಸಿಗುತ್ತಿಲ್ಲ. ಓಕೆ, ನೈಸ್. ಸೊ ಅದಕ್ಕೆ ಯಾವಾಗ ಗೋಬಿ ತಿನ್ಬೇಕು ಅನಿಸಿದಾಗ ಇಲ್ಲಿ ಬರೋದು. ಗೋಬಿ ತಿನ್ನಕ್ಕೆ ಬಂದವರು ಯಾರು ಈ ಥರ ಡ್ರೈ ಗೋಬಿ ಇಸ್ಕೊತೀರಾ ಗೈಸ್? ನಾನಂತೂ ಪಕ್ಕ ಇಸ್ಕೊಂತೀನಿ, ನನಗೆ ಇಷ್ಟ ತಿನ್ನೋಕ್ಕೆ. ಅದರಲ್ಲಿ ಈಗ ಕಲರ್ ಬೇರೆ ಹಾಕಲ್ಲ ಅಲ್ವಾ, ಸೊ ಚೆನ್ನಾಗಿರುತ್ತೆ. ಏನು ಡ್ರೈ ಗೋಬಿ ತಿನ್ನೋಕ್ಕೇನೋ ಇಷ್ಟ. ಹಾಂ, ಅಂಗಡಿಯವ್ರು ಕೊಡಲ್ಲ ಅಂದ್ಬಿಟ್ಟು ಏನು ಮಾಡ್ತೀರಾ? ಅಟ್ಲೀಸ್ಟ್ 10 ರೂಪೀಸ್ ಆ ಥರ ಕೊಡ್ತಾರೆ ಅವ್ರು ಕೇಳಿದ್ರೆ. ತಗೋತೀವಿ. ಅವ್ರು ಪಾಪ ಎಲ್ಲ ಅಂಗಡಿಗೆ ಬರೋದು ಬಿಟ್ಬಿಡ್ತೀರೋ ಅಂದ್ಬಿಟ್ಟು 1-2 ಪೀಸ್ ಕೊಡ್ತಾರೆ. ಒಬ್ಬನೇ ತಿಂತಾ ಇದೆಯಾ? ಬಾ ನೀನು ಹಂಗೆ ಕರಿ, ಒಂದು 4 ಜನ ಎಲ್ಲರೂ ಅಲ್ಲೆಲ್ಲ ಇದೆ ನೋಡು. ಕಾಮಿಡಿ. ಒಬ್ಬನೇ ತಿಂತಾ ಇದೆಯಾ ಅಂದರೆ ಮತ್ತೆ ಆದರೂ ಬಿಸಿದೇ ತಿಂತಾಳೆ ಚಲೋ. ಅದು ಹೆಂಗೆ ತಿಂತಾಳಪ್ಪ ಅಲ್ಲ, ಅದೊಂದು ಚೈಲ್ಡ್ಹುಡ್ ಫೀಲ್ ಬರುತ್ತೆ ತಾನೆ. ಆ್ಯಂಡ್ ಈ ಕಡೆ ಡ್ರೈ ಗೋಬಿ. ಈಗ ಕಲರ್ ಹಾಕಲ್ಲ ಅಲ್ಲ ಗೈಸ್, ಸೊ ಅದಕ್ಕೆ ಪಕೋಡ ಥರ ಕಾಣಿಸುತ್ತೆ. ಚೆನ್ನಾಗಿದೆ. ಸೊ ಇದು ನಮ್ಮ ಆ್ಯಸ್ ಯೂಶ್ವಲ್ ಅಡ್ಡ, 3rd ಸ್ಟೇಜ್, ವಿಜಯನಗರದ್ದು ಚಾಟ್ ಸ್ಟ್ರೀಟು. ನೀವು ಯಾರಾದ್ರೂ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಮಾಡ್ತೀವಿ. ನಾವು ಚಾಟ್ಸ್ ಎಲ್ಲ ತಿನ್ಕೊಂಡು ಈಗ ನಮ್ಮ ಏರಿಯಾದಲ್ಲಿ ಒಂದು ಪಾರ್ಕ್ ಇತ್ತು ಗೈಸ್, ಸೊ ಅಲ್ಲಿಗೆ ಬಂದಿದ್ದೀವಿ. ಇವ್ರು ನೋಡಿ, ಏನೇ ತಿಂದ್ರು ಇವ್ರಿಗೆ ಒಂದು ಜ್ಯೂಸ್ ಇರಬೇಕು. ತೋರಿಸು. ಯಾರು? ಅಲ್ಲಿ ಕೈ ಹಿಂದೆ ಇಟ್ಕೊಂಡಿದ್ದಲ್ಲ ಕೈ, ಆ ಕೈ ತೋರಿಸು. ಆ ಕಡೆ ಕೈ ತೋರ್ಸಿ. ಒಂದೇ ಕೈ ಇದೆಲ್ಲ ತೆಗಿ, ತೋರಿಸ್ತೀನಿ ಬಿಡು. ಆಯ್ತು, ಬೇಡ ಈ ಕೈ ಎರಡು ಒಟ್ಟಿಗೆ ತೋರಿಸು. ನೋಡಿ ಗೈಸ್, ಜ್ಯೂಸ್ ಮಾತ್ರ ಇರಲೇಬೇಕು ಕುಡಿಯೋಕ್ಕೆ ಅಲ್ವಾ? ಅದೇನು ಅಭ್ಯಾಸ ಅದು? ಸುಮ್ಮನೆ ಕೂಲ್ ಡ್ರಿಂಕ್ಸ್ ಅಷ್ಟೇ. ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು ಆ್ಯಕ್ಚುಲಿ, ಗೊತ್ತಾ? ಯಾವಾಗ ಒಂದ್ಸಲ ಕುಡಿಯೋದಮ್ಮ.
ಆ್ಯಂಡ್ ಈ ಪಾರ್ಕ್ ತುಂಬಾ ಚೆನ್ನಾಗಿದೆ, ತುಂಬ ಪೀಸಾಗಿದೆ, ಸೈಲೆಂಟಾಗಿ. ಚೆನ್ನಾಗಿದೆ ಒಂದೇ ಸ್ಟ್ರೆಚ್ಚು. ಹೌದು. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಮತ್ತು ಅಜ್ಜ ಅಜ್ಜಿ ಎಲ್ಲ ಕೂತ್ಕೊಂಡು ಇಲ್ಲಿ ಮೊಬೈಲಲ್ಲಿ ಸಾಂಗು ಅಥವಾ ವೀಡಿಯೋಸು ಆ ಥರ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಹಸು ಕೂಡ ಮೇಯಿಸ್ತಾ ಇದ್ದಾರೆ ಇಲ್ಲಿ ಪಾರ್ಕಲ್ಲಿ. ಆ್ಯಂಡ್ ಆ ಸೈಡೆಲ್ಲ ಅಜ್ಜ ಅಜ್ಜಿ ಕೂತ್ಕೊಂಡು ಫೋನಲ್ಲೆಲ್ಲ ನೋಡ್ತಾ ಇದ್ದಾರೆ, ವೀಡಿಯೋಸ್ ಸಾಂಗ್ಸ್ ನೋಡ್ತಾ ಇದ್ದಾರೆ. ಸೊ ಪಾಪ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಏನಂತೀರಾ? ಅಷ್ಟೇ. ಏನಂತೀರಾ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡೋದು ದೇವ್ರು. ಹುಚ್ಚ ಥರ ಕಾಣಿಸ್ತಾ ಇದ್ದೀರಾ ನೀವು. ಹುಚ್ಚ ಥರನ? ಒಂಚೂರು ಕೂದಲು ಕೆದಕೊಂಡ್ಬಿಟ್ರೆ ಹುಚ್ಚನಾ? ಹಾಂ ಹೌದು. ಸೊ ಫೈನಲಿ ನಾವೀಗ ಮನೆ ರೀಚ್ ಆಗಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಸುಮ್ಮನೆ ರ್ಯಾಂಡಮ್ ವ್ಲಾಗ್, ಫನ್ನಾಗಿ. ಅವರು ಬಂದಿದ್ರಲ್ಲ ಊರಿಂದ ಅಂತ ಹೇಳಿಬಿಟ್ಟು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಲಾಸ್ಟ್ ವಿಡಿಯೋ ಆ್ಯಕ್ಚುಲಿ ಸ್ಕಿನ್ ಕೇರ್ ಬಗ್ಗೆ ಮಾಡಿದ್ದು, ಎಲ್ಲ ಥರ ವೀಡಿಯೋಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.